ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ದ್ರೋಣ ಎಜುಗೆ ಸ್ವಾಗತ. ಈ ದಿನ ನಾವು 5ನೇ ತರಗತಿಯ ನೀರು ಎಂಬ 7ನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಆಕಾರ ಬಂದು ಮಕ್ಕಳೇ ಸಮುದ್ರಗಳು ಅಥವಾ ಸಾಗರಗಳು. ಇವು ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕಾರ ಅಲ್ವಾ ಮಕ್ಕಳೇ? ನಾನು ಈಗಾಗಲೇ ಹೇಳಿದೆ, ನಮಗೆ ಅತಿ ಹೆಚ್ಚಾಗಿ ನೀರು ಯಾವ ರೂಪದಲ್ಲಿ ಸಿಗುತ್ತೆ ಅಂದ್ರೆ ಸಮುದ್ರದ ನೀರಿನ ರೂಪದಲ್ಲಿ ನಮಗೆ ನೀರು ಹೆಚ್ಚಾಗಿ ಸಿಗುತ್ತೆ. ನೀವು ಇಲ್ಲಿ ಕಾಣ್ತಾ ಇರುವಂತಹ ಗೋಳವನ್ನ ಗಮನಿಸಬಹುದು ಅಲ್ವಾ ಮಕ್ಕಳೇ? ಇದು ಗ್ರಹ. ಯಾವ ಗ್ರಹ? ಭೂಮಿ ಗ್ರಹ. ಇದರಲ್ಲಿ ಅತಿ ಹೆಚ್ಚಾಗಿ ಕಾಣ್ತಾ ಇರುವಂತಹ ಅಂಶ ಯಾವುದು? ನೀರು ಅಲ್ವಾ? ಅದಕ್ಕಾಗಿ ನಮ್ಮ ಭೂಮಿ ನೀಲಿ ಬಣ್ಣದಲ್ಲಿ ಕಾಣುವುದು. ತಿಳಿತಲ್ಲ ಮಕ್ಕಳೇ? ಭೂಮಿ ನೀಲಿ ಬಣ್ಣ ಕಾಣೋದಕ್ಕೆ ಕಾರಣ ಏನು ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಭೂಮಿಯಲ್ಲಿ ನೀರು ಇರೋದ್ರಿಂದ ನಮಗೆ ಭೂಮಿ ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಹಾಗಾದ್ರೆ ಸಮುದ್ರಗಳಿಗೆ ಉದಾಹರಣೆಗಳನ್ನ ಯಾವ್ದು ಕೊಡಬಹುದು? ಉದಾಹರಣೆಗೆ ಹೇಳೋದಾದ್ರೆ ಮಕ್ಕಳೇ, ಹಿಂದೂ ಮಹಾಸಾಗರ, ಕೆಂಪು ಸಮುದ್ರ, ಬಂಗಾಳ ಕೊಲ್ಲಿ, ಪೆಸಿಫಿಕ್ ಮಹಾಸಾಗರ, ಹೀಗೆ ನಮ್ಮ ಭೂಮಿಯಲ್ಲಿ ಅನೇಕ ಮಹಾಸಾಗರಗಳು ಅಥವಾ ಸಮುದ್ರಗಳು ಇವೆ. ಗೊತ್ತಾಯ್ತಲ್ಲ ಮಕ್ಕಳೇ? ಸಾಗರಗಳು ಅಂದ್ರೇನು, ಹಾಗೆ ಅವುಗಳಿಗೆ ಉದಾಹರಣೆಗಳನ್ನು ಸಹ ತಿಳ್ಕೊಂಡ್ವಿ. ನಂತರ ಇನ್ನು ಯಾವ ರೂಪದಲ್ಲಿ ನಮಗೆ ನೀರು ಸಿಗುತ್ತೆ? ಇನ್ಯಾವ ಮುಖಾಂತರ ಸಿಗುತ್ತೆ ಅಂತಂದ್ರೆ ನಮಗೆ ಅದು ನದಿಗಳ ಮುಖಾಂತರ. ನದಿ ನೀರಿಗೂ ಮಳೆಯೇ ಆಧಾರ. ಬೇಸಿಗೆಯಲ್ಲಿ ಪರ್ವತಗಳ ಹಿಮ ಕರಗಿ ನದಿಯನ್ನ ಸೇರುತ್ತದೆ. ಆಗ ನದಿಗಳು ತುಂಬಿ ಹರಿಯುತ್ತದೆ. ಎಲ್ಲಾ ನದಿಗಳು ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಕೊನೆಗೆ ಸಾಗರವನ್ನ ಸೇರುತ್ತದೆ. ಅಂದ್ರೆ ವಿದ್ಯಾರ್ಥಿಗಳೇ, ನಮಗೆ ನದಿಗಳಲ್ಲಿ ನೀರು ಸಿಗ್ಬೇಕು ಅಂದ್ರೆ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಮಳೆ ಬರುವ ಮುಖಾಂತರ ಮಾತ್ರ ನದಿಗಳಲ್ಲಿ ನೀರು ಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಮಕ್ಕಳೇ, ಹಿಮಾಲಯ ಪರ್ವತಗಳಲ್ಲಿ ಹಿಮಗಳು ಕರಗಿ, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹಿಮಗಳು ಕರಗೋ ಮುಖಾಂತರ ನಮಗೆ ನೀರುಗಳು ಸಿಗುತ್ತೆ. ಆ ಕರಗಿದಂತಹ ನೀರು ನದಿಯನ್ನ ಸೇರುತ್ತೆ ಮಕ್ಕಳೇ. ಈ ಮೂಲಕ ನಮಗೆ ನದಿ ಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನದಿಗಳು ತುಂಬಿ ಹರಿಯುತ್ತೆ. ಇದನ್ನ ನಾವು ನದಿಗಳು ಅಂತ ಕರಿತೀವಿ. ತಿಳಿತಲ್ವಾ? ಹೀಗೆ ನದಿಗಳು ಕೇವಲ ಒಂದು ಸ್ಥಳದಲ್ಲಿ ಹುಟ್ಟಿ ಅಲ್ಲೇ ಇರೋದಿಲ್ಲ ಮಕ್ಕಳೇ, ಅದು ಹರಿಯುತ್ತೆ. ಅಂತಂದ್ರೆ ಒಂದು ಸ್ಥಳದಲ್ಲಿ ಹುಟ್ಟಿ ಅನೇಕ ಪ್ರದೇಶಗಳನ್ನ ದಾಟಿ ಒಂದು ನಿರ್ದಿಷ್ಟವಾದಂತಹ ಸ್ಥಳವನ್ನ ತಲುಪುತ್ತೆ. ಆ ನಿರ್ದಿಷ್ಟವಾದಂತಹ ಸ್ಥಳ ಅಂದ್ರೆ ಸಮುದ್ರಗಳು. ಉದಾಹರಣೆಗೆ ಹೇಳೋದಾದ್ರೆ ಮಕ್ಕಳೇ, ಕಾವೇರಿ ನದಿ. ಈ ಕಾವೇರಿ ನದಿ ಉಗಮ ಸ್ಥಾನ ಯಾವುದು ಅಂದ್ರೆ ತಲಕಾವೇರಿ. ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ತಲಕಾವೇರಿ ಎಂಬ ಸ್ಥಳದಲ್ಲಿ ಈ ಕಾವೇರಿ ನದಿ ಜನ್ಮ ತಾಳುತ್ತೆ. ಆದ್ರೆ ಇದು ಅನೇಕ ಪ್ರದೇಶಗಳನ್ನ ದಾಟಿ, ಅಂದ್ರೆ ಎಷ್ಟೋ ಊರುಗಳ ಮುಖಾಂತರ ಹರಿದು ಹೋಗಿ ಕೊನೆಗೆ ಸೇರುವಂತಹ ನಿರ್ದಿಷ್ಟ ಪ್ರದೇಶ ಯಾವುದು ಮಕ್ಕಳೇ? ಅದು ಸಮುದ್ರ. ಯಾವ ಸಮುದ್ರವನ್ನ ಸೇರುತ್ತೆ ಅಂದ್ರೆ ಅದು ಬಂಗಾಳ ಕೊಲ್ಲಿ. ಗೊತ್ತಾಯ್ತಲ್ವಾ? ಕಾವೇರಿ ನದಿ ಹುಟ್ಟಿದ್ದು ತಲಕಾವೇರಿಯಲ್ಲಿ, ಆದ್ರೆ ಅದು ಸೇರಿದಂತಹ ನಿರ್ದಿಷ್ಟವಾದಂತಹ ಪ್ರದೇಶ ಯಾವುದು? ಬಂಗಾಳ ಕೊಲ್ಲಿ. ಇದೇ ರೀತಿ ಮಕ್ಕಳೇ, ಹುಟ್ಟಿದಂತಹ ಎಲ್ಲಾ ನದಿಗಳು ಕೂಡ ಸಮುದ್ರವನ್ನೇ ಸೇರುತ್ತೆ. ತಿಳಿತಲ್ವಾ? ಇದಿಷ್ಟು ನದಿಗಳ ಬಗ್ಗೆ. ಹಾಗಾದ್ರೆ ಮಕ್ಕಳೇ, ನಿಮಗೆ ಗೊತ್ತಿರುವಂತಹ ಇನ್ನಷ್ಟು ನದಿಗಳು ಯಾವುದು? ಅದರಲ್ಲೂ ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳು ಯಾವ್ದ್ಯಾವ್ದು? ಮೊದಲನೇದು ಹೇಳೋದಾದ್ರೆ ಮಕ್ಕಳೇ ಕಾವೇರಿ ನದಿ. ಈಗಾಗ್ಲೇ ನಾನು ಅದ್ರ ಬಗ್ಗೆ ಹೇಳ್ದೆ ಅಲ್ವಾ? ನಂತರ ಹೇಳೋದಾದ್ರೆ ಮಕ್ಕಳೇ ಭದ್ರಾ ನದಿ. ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತಹ ನದಿ. ಹಾಗೆ ಇದು ಸಹ ಹರಿದು ಸಮುದ್ರವನ್ನ ಸೇರುತ್ತೆ. ನಂತರ ಇನ್ನೊಂದು ಹೇಳೋದಾದ್ರೆ ತುಂಗಾ ನದಿ. ಇದು ಸಹ ಪಶ್ಚಿಮ ಘಟ್ಟದಲ್ಲೇ ಹುಟ್ಟೋದು. ಅದೇ ರೀತಿ ಮಲಪ್ರಭಾ ನದಿ. ಇದು ಬೆಳಗಾವಿಯಿಂದ ದೂರ ಇರುವಂತಹ ಸಹ್ಯಾದ್ರಿ ಪರ್ವತಗಳಲ್ಲಿ ಹುಟ್ಟುವಂತಹ ನದಿ. ಯಾವುದು? ಮಲಪ್ರಭಾ ನದಿ. ಈ ಎಲ್ಲಾ ನದಿಗಳು ಸಹ ಹುಟ್ಟಿ ಸಮುದ್ರವನ್ನೇ ಕೊನೆಗೆ ಸೇರುವಂತದ್ದು. ಇದಿಷ್ಟು ನದಿಗಳ ಬಗ್ಗೆ ಆದ್ರೆ ಮಕ್ಕಳೇ, ನಂತರ ಚಿಲುಮೆಗಳು. ಈ ಚಿಲುಮೆಗಳ ಸಹಾಯದಿಂದಲೂ ಸಹ ನಮಗೆ ನೀರು ದೊರೆಯುತ್ತೆ. ಅಂದ್ರೆ ನೀರು ನಮಗೆ ಚಿಲುಮೆಗಳ ರೂಪದಲ್ಲೂ ಸಹ ಸಿಗುತ್ತೆ. ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತೆ. ಅಂದ್ರೆ ಮಕ್ಕಳೇ, ನಾವು ನೋಡ್ತಾ ಇರುವಂತಹ ಭೂಮಿಯ ಒಳಗೂ ಸಹ ನೀರು ಇದೆ. ಆ ನೀರನ್ನ ನಾವು ಅಂತರ್ಜಲ ಅಂತ ಕರಿತೀವಿ. ಅಂತರ್ ಅಂದ್ರೆ ಒಳಗೆ, ಅಂದ್ರೆ ಭೂಮಿಯ ಒಳಗೆ ಇರುವಂತಹ ನೀರನ್ನ ನಾವು ಅಂತರ್ಜಲ ಅಂತ ಕರಿತೀವಿ. ಅಂದ್ರೆ ಮಳೆ ಬಂದಾಗ ಮಕ್ಕಳೇ, ಆ ಮಳೆಯ ನೀರು ಕೇವಲ ಕೆರೆ ಅಥವಾ ನದಿಗಳ ಮುಖಾಂತರ ಹಾಗೆ ಹರಿದು ಹೋಗೋದಿಲ್ಲ. ಅದು ಭೂಮಿಯು ಸಹ ಅದನ್ನ ಹೀರ್ಕೊಳ್ಳುತ್ತೆ. ಆ ಮುಖಾಂತರ ಭೂಮಿಯಲ್ಲಿ ಕೆಲವೊಂದಿಷ್ಟು ನೀರಿನ ಅಂಶಗಳು ಸಹ ಹಿಂಗಿ ಹೋಗಿರುತ್ತೆ. ಆ ನೀರು ಆ ಭೂಮಿಯ ಕೆಳಭಾಗದಲ್ಲಿ ಸಂಗ್ರಹಣೆ ಆಗಿರುತ್ತೆ ಮಕ್ಕಳೇ. ಅಂತಹದನ್ನ ನಾವು ಅಂತರ್ಜಲ ಅಂತ ಕರಿತೀವಿ. ಕೆಲವೊಮ್ಮೆ ಆ ಅಂತರ್ಜಲ ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಒತ್ತಡ ಉಂಟಾದಾಗ ನಮಗೆ ಭೂಮಿಯ ಮೇಲೆ ಕೆಲವು ರಂಧ್ರಗಳು
ಕಾಣಸಿಗುತ್ತೆ. ಆ ರಂಧ್ರಗಳನ್ನ ನಾವು ಚಿಲುಮೆಗಳು ಅಂತ ಕರಿತೀವಿ. ತಿಳಿತಲ್ಲ ಮಕ್ಕಳೇ ಚಿಲುಮೆ ಅಂತ ಅಂದ್ರೆ ಏನು ಅಂತ? ಹಾಗಾದ್ರೆ ಹಾಗೆ ಮಕ್ಕಳೇ, ಮಳೆಯ ನೀರು ಭೂಮಿಯ ಸಡಿಲ ಭಾಗಗಳ ಮೂಲಕ ಹೊಳಹೊಕ್ಕು ಒಂದೆಡೆ ಸೇರಿ ಅದು ಅಂತರ್ಜಲವಾಗುತ್ತೆ ಅಲ್ವಾ? ಈಗಾಗ್ಲೇ ನಾನು ಹೇಳ್ದೆ, ಮಳೆ ನೀರಾಗಿರಬಹುದು, ನದಿ ಅಥವಾ ಕೆರೆ ನೀರಾಗಿರ್ಬಹುದು, ಅದನ್ನ ಭೂಮಿ ಹೀರ್ಕೊಳ್ಳೋ ಮುಖಾಂತರ ಅಂತರ್ಜಲ ನಮಗೆ ಸಿಗುತ್ತೆ. ಹೀಗೆ ಈ ಮೂಲಕ ಅಂದ್ರೆ ಹೀರ್ಕೊಳ್ಳೋ ಮುಖಾಂತರ ಭೂಮಿ ನೀರನ್ನ ನಮಗೆ ಚಿಲುಮೆಗಳು ಸಿಗುತ್ತೆ. ಹಾಗಾದ್ರೆ ಮಕ್ಕಳೇ, ಈ ಚಿಲುಮೆಗಳು ಎಲ್ಲೆಲ್ಲಿ ಕಾಣುತ್ತೆ? ಅವುಗಳಿಗೆ ಉದಾಹರಣೆ ಹೇಳೋದಾದ್ರೆ, ನಮ್ಮ ಭೂಮಿಯಲ್ಲಿ ಅನೇಕ ರೀತಿಯಾದಂತಹ ಎಷ್ಟೋ ಚಿಲುಮೆಗಳು ಇವೆ. ಆದ್ರೆ ಬಿಸಿ ನೀರಿನ ಬುಗ್ಗೆಗಳು ಅಂದ್ರೆ ಬಿಸಿ ನೀರು, ಆ ಚಿಲುಮೆಗಳಲ್ಲಿ ಬಿಸಿ ನೀರು ಸಹ ಬರುತ್ತೆ ಮಕ್ಕಳೇ. ಅಂದ್ರೆ ಭೂಮಿಯಲ್ಲಿ ಹೆಚ್ಚಾಗಿ ಒತ್ತಡ ಉಂಟಾದಾಗ ನಮಗೆ ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಸಹ ಏಳುವ ಸಾಧ್ಯತೆ ಇದೆ. ಅದರಲ್ಲಿ ಪ್ರಸಿದ್ಧವಾಗಿ ಯಾವುದು ಅಂತ ಅಂದ್ರೆ ಜಪಾನ್ ಆಗಿರಬಹುದು, ಚೀನಾ ಆಗಿರಬಹುದು, ಕೆನಡಾ, ಐಲ್ಯಾಂಡ್ ಈ ತರಹದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಿಸಿ ನೀರಿನ ಬೊಗ್ಗೆಗಳು ಕಂಡುಬರುತ್ತೆ. ಇವುಗಳು ಈಗಿನ ಕಾಲದಲ್ಲಿ ಪ್ರವಾಸಿ ತಾಣಗಳಾಗೂ ಸಹ ಬದಲಾಗಿವೆ. ಇದಿಷ್ಟು ಚಿಲುಮೆಗಳು ಮಕ್ಕಳೇ. ನಂತರ ವಿದ್ಯಾರ್ಥಿಗಳೇ, ಬಾವಿಗಳು. ಈ ಬಾವಿಗಳ ಮುಖಾಂತರ ಸಹ ನಮಗೆ ನೀರು ಸಿಗುತ್ತಾ ಹೋಗುತ್ತೆ. ಭೂ ಮೇಲ್ಪದರವನ್ನ ಸ್ವಲ್ಪ ಆಳಕ್ಕೆ ಕೊರೆಯುವುದರ ಮೂಲಕ ಪಡೆಯುವ ಅಂತರ್ಜಲದ ನೀರೇ ಬಾವಿ ನೀರು. ತಿಳಿತಲ್ಲ ಮಕ್ಕಳೇ? ನಾವು ಭೂ ಮೇಲ್ಪದರವನ್ನ ಅಂದ್ರೆ ನಮಗೆ ಕಾಣ್ತಾ ಇರುವಂತಹ ಈ ಭೂಮಿಯ ಮೇಲ್ಭಾಗವನ್ನ ನಾವು ಸ್ವಲ್ಪ ಆಳಕ್ಕೆ ಕೊರೆದಾಗ ನಮಗೆ ಅಲ್ಲಿ ನೀರು ಸಿಗುತ್ತೆ. ಅದನ್ನ ನಾವು ಅಂತರ್ಜಲ ಅಂತ ಕರಿತೀವಿ. ಈ ಅಂತರ್ಜಲದ ರೂಪದಲ್ಲಿ ಸಿಗುವಂತಹ ನೀರನ್ನೇ ನಾವು ಬಾವಿ ಅಂತ ಕರೆಯೋದು. ಇದರಲ್ಲಿ ಅನೇಕ ರೀತಿಯಾದಂತಹ ವಿಧಗಳಿವೆ ಮಕ್ಕಳೇ. ಅದರಲ್ಲಿ ಕೊಳವೆ ಬಾವಿ ಅನ್ನೋದು ಸಹ ಒಂದು ವಿಧ. ಈ ಕೊಳವೆ ಬಾವಿಯನ್ನ ಹೆಸರಲ್ಲೇ ಹೇಳ್ತಾ ಇದೆ, ಕೊಳವೆ ಅಂತ ಅಂದರೆ ತುಂಬಾ ಆಳದಲ್ಲಿ ಕೊರೆಯುವಂತಹ ಬಾವಿ. ಇದು ಕೊಳವೆ ಆಕಾರದಲ್ಲಿ ಕೊರೆಯುವಂತಹ ಬಾವಿ. ಇದನ್ನ ನಾವು ಕೊಳವೆ ಬಾವಿ ಅಂತ ಕರಿತೀವಿ. ಈ ಕೊಳವೆ ಬಾವಿಗಳನ್ನ ತೋಡೋದಕ್ಕೆ ವಿದ್ಯಾರ್ಥಿಗಳೇ ಭೂಮಿಯನ್ನ ತುಂಬಾ ಆಳದವರೆಗೂ ಕೊರಿಬೇಕಾಗುತ್ತೆ. ಇದರಿಂದ ಭೂಮಿಯು ಹಾಳಾಗುತ್ತೆ ಮಕ್ಕಳೇ. ತಿಳಿತಲ್ಲ? ಹಾಗಾದ್ರೆ ಬಾವಿಗಳು ಅಂದ್ರೇನು? ಬಾವಿಗಳ ಮುಖಾಂತರವೂ ಸಹ ನಮಗೆ ನೀರು ಅನ್ನೋದು ದೊರೆಯುತ್ತೆ. ಹೀಗೆ ಮಕ್ಕಳೇ, ಅಂತರ್ಜಲವನ್ನ ಅತಿಯಾಗಿ ಬಳಕೆ ಮಾಡೋದ್ರಿಂದ ಭೂಮಿಯ ಒಳಗೆ ಸಂಗ್ರಹವಾಗುವ ಅಂತರ್ಜಲವು ಖಾಲಿಯಾಗುತ್ತೆ ಅಲ್ವಾ ಮಕ್ಕಳೇ? ನಾವು ನಮಗೆ ನೀರು ಬೇಕು ಅನ್ನೋ ಕಾರಣದಿಂದ ಎಲ್ಲೆಂದರಲ್ಲಿ ಬಾವಿಗಳನ್ನ ಅಥವಾ ಕೊಳವೆ ಬಾವಿಗಳನ್ನ ತೋಡೋದ್ರಿಂದ ನೆಲದಲ್ಲಿ ಹಿಂಗಿತವಾಗಿರುವಂತಹ ನೀರು ಕಡಿಮೆ ಆಗುತ್ತೆ. ಅದರಿಂದ ಅಂತರ್ಜಲವೆಲ್ಲ ಖಾಲಿಯಾಗಿ ಮುಂದೊಂದು ದಿನ ನಮ್ಗೆ ಯಾರಿಗೂ ನೀರು ಸಿಗದೇ ಇರೋ ರೀತಿ ಸಹ ಆಗಬಹುದು. ಆದ್ರಿಂದ ಈ ಅಂತರ್ಜಲವನ್ನ ನಾವು ಮತ್ತೆ ಸಂಗ್ರಹಿಸಬೇಕು ಅಂತಂದ್ರೆ, ಅದರಲ್ಲೂ ಮಳೆಯ ನೀರು ಭೂಮಿಯ ಒಳಗೆ ಇಂಗುವಂತೆ ಮಾಡಬೇಕು ಅಂತಂದ್ರೆ ಭೂಮಿಯ ಒಳಗೆ ಅಥವಾ ಭೂಮಿಯಲ್ಲಿ ನಾವು ಹಿಂಗು ಗುಂಡಿಗಳು ಅಂತ ಬರುತ್ತೆ ಮಕ್ಕಳೇ. ಆ ಹಿಂಗು ಗುಂಡಿಗಳನ್ನ ನಾವು ನಿರ್ಮಿಸಬೇಕು. ಅತಿಯಾದ ಅಂತರ್ಜಲದ ಬಳಕೆಯನ್ನ ಕಡಿಮೆ ಮಾಡಿ ಮಳೆ ಕೊಯ್ಲು ಮತ್ತು ನೀರಿನ ಪುನರ್ಬಳಕೆ ಕ್ರಮಗಳನ್ನ ನಾವು ಅನುಸರಿಸಬೇಕು. ತಿಳಿತಲ್ಲ ಮಕ್ಕಳೇ? ಅತಿಯಾಗಿ ಅಂತರ್ಜಲವನ್ನ ಬಳಸೋದ್ರಿಂದ ನಮಗೆ ನೀರು ಮುಂದಿನ ಸಮಯದಲ್ಲಿ ನಮಗೆ ಬೇಕಾದಂತಹ ಸಮಯದಲ್ಲಿ ಅದಕ್ಕೆ ಅಭಾವ ಉಂಟಾಗಬಹುದು. ಆದ್ದರಿಂದ ನಾವು ಈ ಅಂತರ್ಜಲವನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಅದೇ ರೀತಿ ಹಿಂಗು ಗುಂಡಿಗಳನ್ನ ತೆಗೆದು ನಾವು ಅಂತರ್ಜಲವನ್ನ ಕಾಪಾಡ್ಕೋಬೇಕು. ಅದೇ ರೀತಿ ಸಂರಕ್ಷಣೆಯನ್ನು ಸಹ ಮಾಡಬೇಕಾಗುತ್ತೆ. ನಿಮಗೆಲ್ಲ ಈ ಪಾಠದಿಂದ ಅನೇಕ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ಇದ್ದೀನಿ. ನಂತರ ಮುಂದಿನ ತರಗತಿಗಳಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳೇ ಬಾಯ್.